ಗೈಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲಿ ಹೋಗ್ತಾಯಿದ್ದೀನಿ ಅಂತಂದರೆ ಫಿಲಮ್ಗೆ ಹೋಗ್ತಾಯಿದ್ದೀನಿ. ಸೊ ನನ್ನ ಫ್ರೆಂಡ್ ಬಸ್ ಸ್ಟಾಪ್ ಹತ್ರ ಇದ್ದಾನಂತೆ, ಅದಕ್ಕೆ ಹೋಗ್ತಾ ಇದ್ದೀನಿ ನಡ್ಕೊಂಡು. ಸುಮ್ಮನೆ ಯಾಕೆ ಎರಡೆರಡು ಗಾಡಿ ಅಂತ ಹೇಳ್ಬಿಟ್ಟು ನಾನು ಬಸ್ ಸ್ಟಾಪಲ್ಲಿದ್ದಾನೆ, ಹೋಗ್ತಾ ಇದ್ದೀನಿ ನಡ್ಕೊಂಡು. ತುಂಬ ದಿನ ಆಯಿತು ಫಿಲಮ್ಗೆ ಹೋಗಿ. ಯಾವ ಫಿಲಮ್ಗೆ ಅಂತ ಹೇಳ್ಬಿಟ್ಟು ನೀವು ಆಲ್ಮೋಸ್ಟ್ ತಮ್ಮನೇಲಲ್ಲಿ ನೋಡ್ಕೊಂಬಂದ್ಬಿಟ್ಟಿರ್ತೀರ. ನನ್ನ ಜೊತೆ ಫಿಲಮ್ಗೆ ಹೋಗಿ ತುಂಬ ದಿನವೇ ಆಗೋಗಿತ್ತು. ಆಲ್ಮೋಸ್ಟ್ ಕಾಲೇಜಲ್ಲಿ ಹೋಗಿದ್ದಿತ್ತು, ಅದು ಬಿಟ್ಟರೆ ತುಂಬ ದಿನ ಆಗೋಗಿತ್ತು. ಸೊ ಅಷ್ಟು ದಿನ ಆದಮೇಲೆ ಇವತ್ತು ಹೋಗ್ತಾಯಿದ್ದೀನಿ. ಅಂದರೆ ಒಬ್ಬನೇ ಬರ್ತಾಯಿರೋದು, ಜಾಸ್ತಿ ದಿನ ಏನಿಲ್ಲ. ಸೊ ಯಾರಂತ ತೋರಿಸ್ತೀನಿ ಬನ್ನಿ. ನೋಡಿ ಅಲ್ಲಿ ನನ್ನ ಫ್ರೆಂಡ್ ನಿಂತ್ಕೊಂಡವನೇ ನಾಚ್ಕೊಂತಾನೆ. ಇವಾಗ ಫುಲ್ ನಾಚಿಕೆ ಅಣ್ಣಕ್ಕ. ಹಾಯ್ ಹಾಯ್. ಹೆಂಗಿದ್ಯಾ? ನೋಡಪ್ಪ ಹೆಂಗಿದ್ರಿ. ಎಷ್ಟು ದಿನ ಆಯ್ತು ನಾವು ಫಿಲಮ್ಗೆ ಹೋಗಿ? ಆಯಿತು ಅಂದರೆ 6 months ಆಯ್ತಲ್ಲ. 6 months ಕಾಲೇಜ್ ಟೈಮಲ್ಲೆಲ್ಲ ಹೆಂಗೆ ಓದ್ತಾಯಿದ್ರು ಅವಾಗೆಲ್ಲ ಅಷ್ಟಷ್ಟು ಜನ. ಯಾವುದೇ ಫಿಲಮ್ ರಿಲೀಸ್ ಆಗಿ ಹೋಗ್ತಾ ಇದ್ರಲ್ಲ. ಹಾಂ, ಮತ್ತು ಆ ಟೈಮೆಲ್ಲ ಬರಲ್ಲಲ್ಲ. ಎಲ್ಲಿ ಬರ್ತೈತೆ? ಹಾಂ, ನೆನ್ನೆ ಹೋಗ್ಬಿಟ್ಟು ಬರಬೇಕಾದ್ರೆ ಅಲ್ಲಿ ಹಾಂ ರಾಮಮೂರ್ತಿ ನಗರ ಹತ್ರ ಒಂದು ಕಾಲೇಜ್ ಇದೆ, ಸೆಂಟ್ ಜೋಸೆಫ್ ಕಾಲೇಜ್ ಅಂತ. ಅಲ್ಲಿ ಎಲ್ಲರೂ ನಿಂತ್ಕೊಂಡಿದ್ರು. ಅಲ್ಲಿ ನಮಗೆ ಅವಾಗ ನಾವು ನಿಂತ್ಕೊತಾ ಇದ್ದಲ್ಲ. ಇಲ್ಬಾ ಒಂದು ನಿಮಿಷ ಹಿಂಗೆ ಇದು ಮಾಡೋಣ. ಅಲ್ಲಿ ಎಲ್ಲರೂ ಲೈನಾಗಿ ನಿಲ್ಸಿದ್ರಲ್ವ ಅಲ್ಲಿ. ಹಾಂ, ನಿಲ್ಸಿರ್ಬೇಕಾದ್ರೆ ಅವಾಗ ನಮ್ಮನ್ನು ಅವಾಗ ಡಿಗ್ರಿ ಟೈಮಲ್ಲಿ ನಿಲ್ಲಿಸ್ತಾ ಇದ್ರು, ಲೇಟ್ ಆಗೋದಾಗ. ಅದೆಲ್ಲ ಅದು ನೆನಪಾಯ್ತು ಅಂತ ಅವಾಗ. ಇದು ವೆಂಕಟೇಶ್ವರನಾಗಿದ್ದಾಗ ಕಾಲೇಜಲ್ಲಿ ಎಲ್ಲ ಮತ್ತೆ ಸಿಗಲ್ಲ ಮಸಲೆ. ಸಿಗಲ್ಲ. ಇವಾಗ ಕಾಲೇಜ್ಗೆ ಹೋಗ್ಬೇಕು ಅನ್ಸಿದ್ರು ಹೋಗೋಕ್ಕಾಗಲ್ಲ. ಅದು ಈ ಮಾಲ್ಗೆ ಬಂದು ತುಂಬ ದಿನ ಆಗೋಯ್ತು. ಅಷ್ಟೊಂದು ಮಾಲ್ ಕ್ರಾಕ್ಸ್ ಬೇರೆ ಓಪನ್ ಮಾಡ್ತಾರೆ ಇಲ್ಲಿ. ಸರಿ ಬಾ, ಟೈಮ್ ಆಗೋಗೈತೆ ಆಲ್ರೆಡಿ. ಅಂದರೆ ಭೀಮಾ ಮೂವಿಗೆ ಬಂದಿರೋದು ತುಂಬ ದಿನದಿಂದ ಅನ್ಕೊತಾ ಇರೋದು ಬರ್ಬೇಕಂತ ಹೇಳ್ಬಿಟ್ಟು. ಸೊ ಇಷ್ಟು ದಿನ ಆದಮೇಲೆ ಬರ್ತಾಯಿದ್ದೀರಿ ನಾನು ನನ್ನ ಫ್ರೆಂಡು. ಸೊ ನಾನು ಕ್ಯೂವಲ್ಲಿ ನಿಂತ್ಕೊಂಡಿದ್ದಾನೆ, ನಾನು ಇಲ್ಲಿದ್ದೀನಿ. ಸೊ ಆದಷ್ಟು ಆಲ್ರೆಡಿ 1:45 ಇರೋ ಶೋ, ಆಲ್ಮೋಸ್ಟ್ 1:50 ಹತ್ತತ್ರ ಆಗ್ತು. 12:45 ಇರೋ ಟೈಮು, ಆಲ್ಮೋಸ್ಟ್ 1 o'clock ಆಗ್ತಿದೆ. ಪರವಾಗಿಲ್ಲ, ಇಷ್ಟು ದಿನ ಆದಮೇಲೂ ಭೀಮಾ ಇನ್ನೂ ಓಡ್ತೈತೆ ಚೆನ್ನಾಗೆ. ಆಲ್ರೆಡಿ ಟೈಮ್ ಆಗೋಗೈತೆ. ನೋಡಿ ಸ್ಟಾರ್ಟ್ ಆಗೈತಾ? ಇಲ್ಲ. ಫಸ್ಟ್ ಆಫ್ ಅಂತೂ ಸಖತ್ ಕಾಮಿಡಿಯಾಗಿ ಒಂಥರ ಮಸ್ತಾಗಿತ್ತು. ಆ ಹೆಸರುಗಳು ಒಂಥರ ಡಿಫ್ರೆಂಟಾಗಿ ಯೂನಿಕಾಗಿ ಎಲ್ಲ ಡೈರೆಕ್ಷನ್ ಎಲ್ಲ ಮಸ್ತಾಗಿದೆ. ನನ್ನ ಫ್ರೆಂಡಿಗೆ ಹೆಂಗಿದೆ ಅಂತ ಕೇಳೋದಿದೆ. ಹಿಂಗೈತೆ ಮಚ್ಚಾ. ಫಸ್ಟ್ ಹಾಫ್ ಮಾತ್ರ ಸೂಪರ್ ಆಗಿದೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು. ಫಸ್ಟ್ ಹಾಫಲ್ಲಂತೂ ಫುಲ್ ಕಾಮಿಡಿ ಇದೆ, ಬಟ್ ಆ ಹೆಸರುಗಳು ಮಾತ್ರ ಕಾಮಿಡಿ ಮಸ್ತಾಗಿದೆ. ಕಾಮಿಡಿ ಕೇಳಿ ಹೆಸರುಗಳು ಶುಂಠಿ ಅಂತೆ, ಡ್ರ್ಯಾಗನ್ ಅಂತೆ, ಇನ್ನೂ ಮಸ್ತಾಗಿ ಹೆಸರುಗಳಿದೆ ನೋಡಿ. ಬಟ್ ಅಂದರೆ ಫ್ಯಾಮಿಲಿ ನೋಡ್ಬೋದಂದರೆ ಇಲ್ಲ, ಯಾಕಂದರೆ ಇದು ವಲ್ಗರ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಬಟ್ ಅದು ನೋಡ್ಬೋದು ಗೈಸ್, ಏನು ತೊಂದರೆ ಏನಿಲ್ಲ. ಬಟ್ ಅವ್ರ ಇಷ್ಟ ಅಷ್ಟೇ. ಫಸ್ಟ್ ಹಾಫ್ ಚೆನ್ನಾಗಿದೆ, ನೋಡೋಣ ಸೆಕೆಂಡ್ ಹಾಫ್ ಹೆಂಗಿದೆ ಅಂತ ಹೇಳ್ಬೋದು. ಸೆಕೆಂಡ್ ಹಾಫ್ಗೆ ರಿಕ್ಲೈನರ್ ಸೀಟಿಗೆ ಬಂದ್ಬಿಟ್ಟಿದ್ದೀರಿ ಇಬ್ರು. ತುಂಬ ದಿನ ಆಯಿತು ಈ ಥರ ಫ್ರೆಂಡ್ಸ್ ಜೊತೆ ಆಚೆ ಬಂದು ಫಿಲಮ್ ನೋಡ್ತಾ ಇರೋದು. ಒಂಥರ ಚೆನ್ನಾಗಿದೆ, ಆರಾಮಾಗಿ ಮಲ್ಕೊಂಡು ನೋಡ್ತಿದ್ದೀನಿ ಫಿಲಮ್ನ. ಹಿಂಗೆ ಕಾಣಿಸ್ತೈತೆ ವ್ಯೂ. ಅವನ ಅಣ್ಣ ಹಿಂಗೆ ಶಿಸ್ತಾಗಿ ಮಲ್ಕೊಂಡು ಯಾಕೋ ರಿಕ್ಲೈನರ್ ಆನ್ ಮಾಡ್ಕೊಂಡಿಲ್ಲ. ಆನ್ ಮಾಡು. ಆನ್ ಮಾಡ್ಕೊಂಡು ರಿಕ್ಲೈನರ್ ಹಿಂದಕ್ಕೆ ಹೋಗ್ತೈತೆ. ಇದು ಮಚ್ಚ ಮೂವಿ ಮಾತ್ರ ಸೂಪರ್ ಆಗಿದೆ. ಫ್ರೆಂಡ್ಸ್ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ಫ್ಯಾಮಿಲಿಗೆಲ್ಲ ಸೂಟ್ ಆಗಲ್ಲ ಹೋಗ್ತಲ್ಲ. ಮತ್ತು ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಆಗಿದೆ. ಹೇಳಬೇಕು ಅಂದರೆ ಅವನು ಡ್ರ್ಯಾಗನ್ಗೆ ದುನಿಯಾ ವಿಜಯ್ ಹೊಡಿತಾನಲ್ವಾ, ಅದು ಮಾತ್ರ ಸೂಪರ್ ಆಗಿದೆ. ಭಯಾನಕ ಇದೆ. ನೀವು ಒಂದ್ಸಲ ಹೋಗಿ ನೋಡಿ ಫ್ರೆಂಡ್ಸ್, ಆಮೇಲೆ ನೀವೇ ಹೇಳ್ತೀರಾ ಹೆಂಗಿದೆ ಏನು ಎಲ್ಲ. ಆಲ್ರೆಡಿ ತುಂಬ ಜನ ನೋಡ್ಬಿಟ್ಟಿದ್ದಾರೆ, ನಾವೇ ಲೇಟಾಗಿ ಬರ್ತಿದ್ದೀರಿ. ನಾವೇ ಲೇಟು, ತುಂಬ ಲೇಟ್ ಬ್ರೋ. ನಾವು ಬ್ರೋ ಯಾರಿಗೆ ಹೇಳ್ತಿದ್ದೀವಿ ಮಚ್ಚ? ಹಿಂಗೆ ಬ್ರೋ ನನಗ. ಬಿ ಜಿ ಎಮ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಒಂದೊಂದು ಇದಕ್ಕೂ. ಆ್ಯಂಡ್ ಸಾಂಗ್ಸೂ ಮಸ್ತಾಗಿದೆ, ಒಳ್ಳೆ ಐಪ್ ಎಲ್ಲ ಕೊಟ್ಟಿದ್ದಾರೆ ಮಸ್ತಾಗಿ ಹೀರೋಗೆ. ಎಲಿವೇಶನ್ಸ್ ಅಂತೂ ನೆಕ್ಸ್ಟ್ ಲೆವೆಲು, ಯಾಕಂದರೆ ದುನಿಯಾ ವಿಜಯ್ ಅವರೇ ಡೈರೆಕ್ಷನು, ರೈಟರು ಎಲ್ಲ ಅವ್ರದ್ದೇ. ಅದಕ್ಕೆ ಅವರು ಒಂಥರ ಈ ರೀಲ್ಸ್ ಮಾಡೋರು ಅವರು ಇವರೆಲ್ಲ ಫಿಲಮಲ್ಲೆಲ್ಲ ಅವರೇ ಇದ್ದಾರೆ ಜಾಸ್ತಿ. ಬಟ್
ಒಂಥರ ಎಲ್ಲರಿಗೂ ಆಪರ್ಚುನಿಟಿ. ಬ್ಯಾಟ್ಸ್ಮನ್ ಯಾವ ಥರ ಇದ್ರು ಈ ಮೂವಿನಲ್ಲೂ ಬ್ಯಾಟ್ಸ್ಮನ್ಗಳು ಅದೇ ಥರ ಇದ್ದಾರೆ, ಸೂಪರ್ ಆಗಿದ್ದಾರೆ ಬ್ಯಾಟ್ಸ್ಮನ್ಗಳು. ಚೆನ್ನಾಗಿತ್ತು ಒಂಥರ. ಅಂದರೆ ಫ್ಯಾಮಿಲಿಗಾಗಲ್ಲ, ಫ್ರೆಂಡ್ಸ್ ಆರಾಮಾಗಿ ಬಂದು ನೋಡ್ಬೋದು, ಯೂತ್ಸ್ ಎಲ್ಲ ನೋಡ್ಬೋದು. ಚೆನ್ನಾಗಿದೆ ಫಿಲಮ್ ಅಷ್ಟೇ. ಬನ್ನಿ ಹೋಗೋಣ, ಇವಾಗ ಮನೆಗೆ ಹೋಗೋದು, ಬೇರೆ ಕೆಲಸ ನೋಡೋದು, ಕಾಫಿ ಕುಡಿಯೋದು ಅಷ್ಟೇ. ನೋಡೋಣ ಮುಂದೆ ಎಲ್ಲಿಗೆ ಹೋಗಿ ನಮಗೆ ಗೊತ್ತಿರೋದು, ಸಡನ್ನಾಗಿ ಎಲ್ಲೆಲ್ಲಿ ಹೋಗ್ತಾ ಇರ್ತೀರೋ. ಮುಂದೆ ಎಲ್ಲಾದರೂ ಹೋದರೆ ತೋರಿಸ್ತೀನಿ ನಿಮಗೆ, ಓಕೆನಾ? ಸೊ ಊಟ ಎಲ್ಲ ಮುಗಿಸ್ಕೊಂಡು ಅವ್ನು ಮನೆಗೆ ಹೋದ, ನನ್ನ ಮನೆ ಹತ್ರ ಬಿಟ್ಬಿಟ್ಟು. ಸೊ ಮೂವಿ ಓವರಾಲ್ ಆಗಿ ಸಖತ್ತಾಗಿದೆ. ನಾನೇ ಲೇಟಾಗಿ ಹೋಗ್ತಿರೋದು, ಟೈಮ್ ಇಲ್ದಿರ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಬೈ ಬಾಯ್.